ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಕಿಚನ್. ಬನ್ನಿ, ಇವತ್ತು ನಾನು ಗ್ರೀನ್ ಮಸಾಲ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ಲು, ಕಷ್ಟ ಏನಿಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆಗೆ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಒಂದು 4 ಟೊಮೊಟೊ, ಒಂದು 15ರಿಂದ 20 ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೋಬೋದು. ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ 1 ಹಿಡಿಯಷ್ಟು ಪುದೀನ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೋಬೇಕು. ಇಲ್ಲಿ ನನ್ನ ವೀಡಿಯೋದಲ್ಲಿ ಕೊತ್ತಂಬರಿ ಸೊಪ್ಪು ಮಿಸ್ ಆಗಿಬಿಟ್ಟಿದೆ. ಇವಾಗ ಮಿಕ್ಸಿ ಜಾರ್ಗೆ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಇದೆಲ್ಲದನ್ನು ಸೇರಿಸ್ಕೊಂಡು ಒಂದು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಒಂದು ಪ್ಯಾನ್ ಬಿಸಿಗಿಟ್ಕೊಳ್ಳಿ. ಇದಕ್ಕೆ ಒಂದು 2 ಸ್ಪೂನಷ್ಟು ಧನಿಯಾ, ಒಂದು 4 ಲವಂಗ, 1 ಇಂಚಷ್ಟು ಚಕ್ಕೆ, ಹಾಗೆ ಒಂದು 3/4 ಸ್ಪೂನಷ್ಟು ಕಾಳು ಮೆಣಸು ಇದಿಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಾಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು 1 ಹಿಡಿಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇವಾಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ 2 ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದೆರಡನ್ನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕೆಂಪಣ್ಣ ಬರಬೇಕು, ಅಲ್ಲಿ ಅಷ್ಟು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಈರುಳ್ಳಿ ಫ್ರೈ ಆದಮೇಲೆ ಅದೇ ಪ್ಯಾನ್ಗೆ ತುರಿದಿಟ್ಟಿರೋಂಥ ಅರ್ಧ ತೆಂಗಿನಕಾಯಿನ ಹಾಕಿ, ಮತ್ತು ಅದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಧನಿಯಾ ಅದೆಲ್ಲ ಡ್ರೈ ರೋಸ್ಟ್ ಮಾಡಿದ್ದೀವಲ್ಲ ಅದು, ಆಮೇಲೆ ಸ್ವಲ್ಪ ಶುಂಠಿನ ಹಾಕಿ ಇದೆಲ್ಲದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ. ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಳ್ಳಿ. ಅದಕ್ಕೆ 2ರಿಂದ 2.5 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿರೋಂಥ ಒಂದು 3 ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಕಟ್ ಮಾಡಿರೋಂಥ ಒಂದು ಅರ್ಧ ಈರುಳ್ಳಿ ಹಾಕಿ, ಈರುಳ್ಳಿ ಕೆಂಪಣ್ಣ ಬರೋವರೆಗೂ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಕೈ ಆಡಿಸಿ. ಇವಾಗ ತೊಳೆದಿಟ್ಟಿರೋಂಥ ಚಿಕನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ, ಅದನ್ನ ಮಿಕ್ಸ್ ಮಾಡಬೇಕು. ಚಿಕನ್ ಮಿಕ್ಸ್ ಮಾಡುವಾಗಲೇ 1 ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಹಾಕಿ 1-2 ನಿಮಿಷ ಮಿಕ್ಸ್ ಮಾಡಿ. ನೀರೇನು ಆ್ಯಡ್ ಮಾಡಬೇಡಿ. 1-2 ನಿಮಿಷ ಮಿಕ್ಸ್ ಮಾಡಾದಮೇಲೆ ಮುಚ್ಚಳ ಮುಚ್ಚಿ ಒಂದು 5-10 ನಿಮಿಷ ಬೇಯಕ್ಬಿಡಿ. ಒಂದು 5-10 ನಿಮಿಷ ಆದಮೇಲೆ ಮತ್ತೆ ಲಿಡ್ ಓಪನ್ ಮಾಡಿ ಇನ್ನೊಂದು 2 ಸತಿ ಕೈ ಆಡಿಸ್ಬೇಕು. ನೀರೇನೂ ಹಾಕಂಗಿಲ್ಲ, ಚಿಕನ್ ಅದೇ ನೀರು ಬಿಡುತ್ತೆ, ನೀರು ಆ್ಯಡ್ ಮಾಡಬೇಡಿ. ಇವಾಗ ಮತ್ತು 5 ನಿಮಿಷ ಆದಮೇಲೆ ಚಿಕನ್ ಬೆಂದಿರುತ್ತೆ. ನಾವು ಗ್ರೀನ್ ಮಸಾಲೆ ತೆಗೆದಿರ್ತೀವಲ್ಲ, ಗ್ರೀನ್ ಮಸಾಲೆ ಹಾಕಿ ಮಿಕ್ಸ್ ಮಾಡಬೇಕು. 1-2 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಮತ್ತೊಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡಬೇಕು. 1-2 ನಿಮಿಷ ಕೈ ಆಡಿ ಮುಚ್ಚಳ ಮುಚ್ಚಿ ಮತ್ತೆ ತಿರ್ಗಾ ಬೇಯಕ್ಕೆ ಬಿಡಬೇಕು. ಯಾಕೆಂದರೆ ಅದು ಇನ್ನೂ ಗ್ರೀನ್ ಮಸಾಲೆದ ಹಸಿ ವಾಸನೆ ಹೋಗಿರೋದಿಲ್ಲ, ಅದಕ್ಕೆ ಮತ್ತೊಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡಬೇಕು. ಇವಾಗ ಅದು ಮಸಾಲೆ ವಾಸನೆ ಎಲ್ಲ ಹೋಗಿರುತ್ತೆ. ಆಮೇಲೆ ಕಲರ್ ಕೂಡ ಚೇಂಜ್ ಆಗಿದೆ, ನೋಡ್ಬೋದು ನೀವು. ಇವಾಗ ಎಣ್ಣೆ ಥರ ಬಿಟ್ಟಿದೆ ಅಂತಂದರೆ ಅದೆಲ್ಲ ಹಸಿ ವಾಸನೆ ಹೋಗಿ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇದಕ್ಕೆ ನಾವು ಕಾಯಿ ಮಸಾಲೆ ರುಬ್ಬಿರ್ತೀವಲ್ಲ, ಇವಾಗ ಕಾಯಿ ಮಸಾಲೆನ ಆ್ಯಡ್ ಮಾಡಬೇಕು. ಕಾಯಿ ಮಸಾಲೆ ಆ್ಯಡ್ ಮಾಡಿ 1-2 ಸತಿ ಮಿಕ್ಸ್ ಮಾಡಿ. ಈ ಟೈಮಲ್ಲಿ ನೀರು ಎಷ್ಟು ಬೇಕು ನಮಗೆ, ಸಾಂಬಾರು ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು, ಇಲ್ಲ ನಮಗೆ ಗಟ್ಟಿ ಗ್ರೇವಿ ಥರನೇ ಬೇಕು ಅಂತಂದರೆ ಸ್ವಲ್ಪ ಅಷ್ಟು ನೀರು ಆ್ಯಡ್ ಮಾಡಬೇಕು. ಇವಾಗ ಸ್ವಲ್ಪ ಉಪ್ಪು ನೋಡ್ಕೋಬೇಕು. ಉಪ್ಪು ಬೇಕು ಅಂತಂದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾವು ಫಸ್ಟಿಗೆ ಸ್ವಲ್ಪ ಅಷ್ಟು ಉಪ್ಪು ಹಾಕಿದ್ದೀನಿ, ಅದಕ್ಕೆ ಇವಾಗ ಉಪ್ಪೆಲ್ಲ ನೋಡಿಕೊಂಡು ಉಪ್ಪು ಆ್ಯಡ್ ಮಾಡಿ 1-2 ಸತಿ ಕೈ ಆಡಿ ಮುಚ್ಚಳ ಮುಚ್ಚಿ ಬಿಡಬೇಕು.
ಕೆಲವರು ಏನು ಮಾಡ್ತಾರೆ ಅಂತಂದರೆ ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ಮಾಡಿಬಿಡ್ತಾರೆ. ಅದು ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ. ಈ ಥರ ನಾವು ಮಸಾಲೆನ ಹುರಿದು ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ತಿಗೂ ಕೂಡ ಸ್ವಲ್ಪ ಒಳ್ಳೆಯದು. ಹಸಿದೇ ಹಾಕೋದ್ರಿಂದ ಒಂಥರ ಹಸಿ ಸ್ಮೆಲ್ ಬಂದಂಗೆ ಆಗುತ್ತೆ ಮಸಾಲೆ ಎಲ್ಲ. ಈ ಥರ ಹುರಿದು ಮಾಡಿದ್ರೆ ಅಡುಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹುರಿದು ಮಾಡಿದ್ರೆ ಒಳ್ಳೆಯದು. ಇವಾಗ ಸಾಂಬಾರು ಕುದೀತಾ ಇದೆ, ನೋಡ್ಬೋದು. ಫೈನಲ್ ಸ್ಟೇಜ್. ಇವಾಗ ಸಾಂಬಾರು ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.